ಎಸ್, ಇದರ ನಡುವೆ ಟಿಕೆಟ್ ಸಿಕ್ಕಂತವರು ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಟಿಕೆಟ್ ಸಿಕ್ಕಿದ್ದು ಖುಷಿಯಾಗಿದೆ ಅಂತ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಮಾಡಿದಂತಹ ಸಾಧನೆ ಮಾಡಿದವರಿಗೆ ಅವಕಾಶವನ್ನ ಕೊಟ್ಟಿದೆ. ಮೋದಿ ಸರ್ಕಾರ ಸಾಧನೆ ಯಾರೆಲ್ಲ ಮಾಡಿದ್ದಾರೋ ಅವರಿಗೆ ಅವಕಾಶವನ್ನ ನೀಡಿದೆ. ಆರಂಭದಲ್ಲಿ ಗೊಂದಲದಲ್ಲಿದೆ, ಏನ್ ಮಾಡಬೇಕು, ನಿಲ್ಲಬೇಕೋ ಬೇಡವೋ, ರಾಜಕೀಯಕ್ಕೆ ಇಳಿಬೇಕೋ ಬೇಡವೋ ಅನ್ನುವಂಥದ್ದು. ಆದ್ರೆ ಈಗ ಗೊಂದಲ ನಿವಾರಣೆ ಆಗಿದೆ. ಕೆಲವರು ವೈದ್ಯರಾಗಿದ್ರು, ಬಳಿಕ ರಾಜಕೀಯ ವೃತ್ತಿಯನ್ನ ಶುರು ಮಾಡಿದ್ರು. ನಾನು ವೈದ್ಯನಾಗಿ ವೈದ್ಯ ವೃತ್ತಿಯನ್ನ ಮಾಡಿದೆ, ರಾಜಕೀಯದಲ್ಲೂ ರಾಜಕೀಯ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿಯ ಟಿಕೆಟ್ ಅವರಿಗೆ ಲಭಿಸಿದೆ. ಮಂಜುನಾಥ್ ಅವರಿದ್ದಾರೆ. ಅವರು ವೈದ್ಯರಾಗಿ ಎಲ್ಲರೂ ಕೂಡ ಪರಿಚಯ ಇದ್ದಾರೆ. ಈಗ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಬಿಜೆಪಿಯನ್ನು ಸೇರೋದಕ್ಕೆ ಕೂಡ ಮನಸ್ಸನ್ನು ಮಾಡಿದ್ದಾರೆ. ಮಾಧ್ಯಮಗಳಿಗೆ ಈಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಹೇಗನ್ಸುತ್ತೆ ಸರ್ ಆ ಫೀಲ್ಡಿಂದ ಈ ಫೀಲ್ಡಿಗೆ ಬಂದು ರಾಜಕೀಯಕ್ಕೆ ಬಂದು ಚುನಾವಣೆಯನ್ನು ಸ್ಪರ್ಧೆ ಮಾಡೋದ್ರ ಬಗ್ಗೆ? ಅಂದರೆ ಏನಾಗುತ್ತೆ ಅಂದರೆ, ಈಗ ನಾವು ಸುದೀರ್ಘವಾಗಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಿ ನಿವೃತ್ತಿಯಾದ ನಂತರ ಇದೇ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ. ಹೀಗಾಗಿ ಹಲವಾರು ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು ಪಕ್ಷಾತೀತವಾಗಿ ಎಲ್ಲ ಸುಮಾರು ಜನರು, ಅದರಲ್ಲಿ ಪರಿಣಿತರಿದ್ದಾರೆ, ಅದರಲ್ಲಿ ಕೆಲವರು ವೈದ್ಯರಿದ್ದಾರೆ, ಅದರಲ್ಲಿ ಕೆಲವರು ಶಿಕ್ಷಕರಿದ್ದಾರೆ, ಕೆಲವರು ಸಾಮಾನ್ಯ ಪ್ರಜೆಗಳಿದ್ದಾರೆ. ಸೊ ನೀವು ನಿಮ್ಮ ಈ ಅನುಭವ ಏನಿದೆ ಅದನ್ನು ಕೇವಲ ರಾಜ್ಯಕ್ಕೆ ಸೀಮಿತವಾಗಿ ಇಟ್ಕೋಬೇಡಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ವೇದಿಕೆ ಸಿಗುವ ಅವಕಾಶ ಇದೆ ನಿಮಗೆ. ಹೀಗಾಗಿ ಇಡೀ ದೇಶಕ್ಕೇ ಅನುಕೂಲ ಆಗುತ್ತೆ. ಯಾಕೆಂದರೆ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತೇನಾಗಿದೆ, ಈ ಸಾಧನೆ ಮಾಡಿದವ್ರಿಗೆ ಅಥವಾ ತಜ್ಞರುಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ. ಸೊ ಹೀಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ಕೂಡ ಇತ್ತೀಚೆಗೆ ಆ ಗೊಂದಲ ನಿವಾರಣೆಯಾಗಿ ಮಾನಸಿಕವಾಗಿ ಈ ಚುನಾವಣೆ ಎದುರಿಸಲು ಸಜ್ಜಾಗಿದ್ದೇವೆ. ಯಾಕೆಂದರೆ ಇವತ್ತು BJP ಮತ್ತು JDS ಇದರ ಜಂಟಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾವು ಕಳೆದ 2-3 ತಿಂಗಳುಗಳಿಂದ ತೋರಿಸ್ತಾ ಇದ್ವಿ ಟಿವಿಯಲ್ಲಿ, ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾರಂತೆ ಅಂತೇಳಿ. ನಾವು ತೋರಿಸಿ ಸರಿ ಇದೆ ಅಲ್ವಾ? ಓಕೆ. ನರೇಂದ್ರ ಮೋದಿ ಅವ್ರ ಜೊತೆ ಮಾತನಾಡಿದ್ರೆ, ಯಾಕೆ ನೀವು ಫಸ್ಟ್ ಬರುವಾಗ ಭಾಳ ಯೋಚನೆ ಮಾಡಿದ್ರಂತೆ, ಬರಬೇಕೋ ಬೇಡವೋ, ಯಾಕೆ ನಾನು ವೈದ್ಯನಾಗಿ ಇದ್ದೆ, ಈಗೊಂದು ಪಕ್ಷಕ್ಕೆ ಹೋದಾಗ ಸಾರ್ವಜನಿಕರು ಯಾವ ರೀತಿ ಯೋಚನೆ ಮಾಡ್ತಾರೋ ಹೇಗೆ ಅಂತೇಳಿ. ಈಗೇನಾಗಿದೆ, ಈಗ ನೀವು MLAs ತಗೊಳ್ಳಿ ಅಥವಾ ಸುಮಾರು MPs ತಗೊಳ್ಳಿ, ಸುಮಾರು ವೈದ್ಯರುಗಳಿದ್ದಾರೆ. ಬಟ್ ಕೆಲವರು ಏನಾಗಿದ್ದಾರೆ, ಅಲ್ಲಲ್ಲ ಕೆಲವು ಮೆಜಾರಿಟಿ ಏನಾಗಿದೆ, ಅವರು ವೈದ್ಯರಾಗಿದ್ರೂ ಬಹಳ ಅವರ ವೃತ್ತಿ ರಾಜಕೀಯ ವೃತ್ತಿ ಆಗಿರುತ್ತೆ. ಬಟ್ ನಮ್ಮದೇನಾಗಿದೆ, ನಮ್ಮ ವೃತ್ತಿ ಓನ್ಲಿ ವೈದ್ಯಕೀಯ ವೃತ್ತಿ. ಸೊ ಅದಕ್ಕೆ ಹೇಳಿದೆ ನಾನು, ಈಗ ರಾಜಕೀಯಕ್ಕೆ ಪ್ರವೇಶ ಮಾಡಿದರೂ ಕೂಡ ರಾಜಕೀಯ ಮಾಡಲ್ಲ. ರಾಜಕೀಯ ಮಾಡಲ್ಲ. ಇದರಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡುವ ಮೂಲ ಉದ್ದೇಶ ಏನಪ್ಪ ಅಂದರೆ, ಇಲ್ಲೂ ಕೂಡ ಸಮಾಜ ಸೇವೆ ಮಾಡತಕ್ಕಂಥ ಕೆಲಸ ಮುಂದುವರಿಯುತ್ತೆ. ವೈದ್ಯನಾಗೂ ಮುಂದುವರಿಯುತ್ತೆ, ಲೋಕಸಭಾ ಸದಸ್ಯನಾಗೂ ಮುಂದುವರಿಯುತ್ತೆ. ಅಮಿತ್ ಶಾ ಜೊತೆ ತಾವೇನಾದ್ರು ಮಾತಾಡಿದ್ರಿ ಅಂತೇಳಿ ನಾವು ಸುದ್ದಿಯನ್ನು ಕೇಳಿದ್ವಿ. ಯಾಕೆಂದ್ರೆ ನೀವು ಒಪ್ಪಿರಲಿಲ್ವಂತೆ, ತುಂಬ ನಮಗೆ ಬಂದ ಮಾಹಿತಿಯ ಪ್ರಕಾರ ನೀವು ಒಪ್ಪಿರಲಿಲ್ಲ, ಬೇಡ ಹೇಳುವಂಥ ಮಾತುಗಳನ್ನು ದೇವೇಗೌಡರು ಮನವೊಲಿಸಿದ್ರು ಹೇಳುವಂಥದ್ದು ಅಂತಿಮವಾಗಿ. ಅಲ್ಲ, ಅದು ಇದ್ದೇ ಇರುತ್ತಲ್ಲ. ಯಾಕೆಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳಾಗಬೇಕಾಗುತ್ತೆ, ಹಲವಾರು ಸಲಹೆಗಳನ್ನ ಪಡಿಬೇಕಾಗುತ್ತೆ. ಸೊ ಯಾಕೆಂದರೆ ಮೂಲತಃ ನಾನೇನು ರಾಜಕಾರಣಿ ಅಲ್ಲ. ಸೊ ಈಗಲೂ ಕೂಡ ನಾನೇನು ವೆಟ್ರನ್ ರಾಜಕಾರಣಿ ಆಗಿರಲ್ಲ. ಓಕೆ. ಸೊ ಇವನ್ ರಾಜಕೀಯದಲ್ಲೂ ಕೂಡ ಉತ್ತಮವಾದ ಸಂಸ್ಕಾರವನ್ನು ಇಟ್ಕೋಬೇಕು, ಆ ರೀತಿ ಮುಂದುವರಿಯುತ್ತೆ. ಕೊನೆಯ ಪ್ರಶ್ನೆ ಏನು ಅಂದರೆ, DK ಶಿವಕುಮಾರ್ ಅವ್ರ ಬ್ರದರ್ಸ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಕಳೆದ ಚುನಾವಣೆ ಸಂದರ್ಭದಲ್ಲಿ ಬ್ರದರ್ಸ್ ಅಂತೇಳಿ ಕೈ ಹಿಡಿದು ಎತ್ಕೊಂಡಿದ್ರು. ಬಟ್ ರಾಜಕಾರಣವಾಗಿ ಈಗ ನೀವು ಬದಲಾಗಿದ್ರಿ. DK ಶಿವಕುಮಾರ್ ಬ್ರದರ್ಸ್ ಮತ್ತು ಕಾಂಗ್ರೆಸ್ 135 ಸ್ಥಾನವನ್ನು ಗೆದ್ದು ಭಾಳ ಪ್ರಚಂಡವಾದ ಬಹುಮತವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಬರುವಂಥ ರಾಜಕೀಯ ಹೇಳಿಕೆಗಳು, DK ಶಿವಕುಮಾರ್ ಅವರ ಮಾತುಗಳಿರ್ಬೋದು, ಸಿದ್ದರಾಮಯ್ಯ ಇವರೆಲ್ಲರ ರಾಜಕೀಯ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಅದಕ್ಕೆ ಏನು ಪ್ರತಿಕ್ರಿಯೆ ಮಾಡೋದು ಬೇಡ. ಯಾಕೆಂದರೆ ಲಿಸ್ನರ್ ಈಸ್ ಎ ಗುಡ್ ಲೀಡರ್ ಅಂತ. ಕೇಳಿಸ್ಕೊಳ್ಳೋಣ, ಅದಕ್ಕೆ ನೋ ರಿಯಾಕ್ಷನ್ ಅನ್ನೋದು ಬೆಸ್ಟ್. ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ರಾಜಕೀಯದಲ್ಲಿ ನೀರು ಬದಲಾಗಬೇಕು ಅಂತಂದರೆ ಹೊಸ ನೀರು ಬರಬೇಕು, ಅಂದರೆ ಹೊಸ ಮುಖಗಳು ಬರಬೇಕು, ಹೊಸ ಸಾಧಕರು ಬರಬೇಕು, ಹೊಸ ಹೊಸ ಕ್ಷೇತ್ರದವರು ಬರಬೇಕು. ಅದಾಗ್ತಾ ಇದೆ. ಆದರೆ ಮತದಾರ ಅವರ ಕೈ ಹಿಡಿತಾನ ಅನ್ನೋದಕ್ಕೆ ಚುನಾವಣೆ ನಂತರವೇ ಉತ್ತರ ಸಿಗುತ್ತೆ. ಆದರೆ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪಿದೆಯಲ್ಲ ಅವರು ಬಹಳ ನಿರಾಸೆಗೊಂಡಿದ್ದಾರೆ, ಬಂಡಾಯ ಹೇಳ್ತಾ ಇದ್ದಾರೆ. ಯಾರು ಬಂಡಾಯ ಹೇಳ್ತಿದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.